ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ. ಈ ದಿನ ಬನದ ಹುಣ್ಣಿಮೆಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ. ಯಾಕಂದರೆ ಬನದ ಹುಣ್ಣಿಮೆಯ ದಿನವೇ ಗುರು ಪುಷ್ಯಾಮೃತ ಯೋಗ ರೂಪುಗೊಂಡಿರುವುದು ಬಹಳ ವಿವಿಧ ಯೋಗಗಳನ್ನು ತಂದುಕೊಡುತ್ತೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಆದ್ದರಿಂದ ಬನದ ಹುಣ್ಣಿಮೆಯನ್ನು ನಾವು ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು, ಜೊತೆಯಲ್ಲಿ ಈ ದಿನ ಗುರು ಪುಷ್ಯಾಮೃತ ಯೋಗವು ರೂಪುಗೊಂಡಿರುವುದರಿಂದ ಯಾವೆಲ್ಲ ವಸ್ತುಗಳನ್ನು, ಒಂದು ವಿಶೇಷ ವಸ್ತುಗಳನ್ನು ಮನೆಗೆ ತಂದರೆ ಶುಭ ಯೋಗಗಳು ಬರುತ್ತವೆ, ಜೊತೆಗೆ ಯಾವ ಸಮಯದಲ್ಲಿ ಇಂಥ ವಸ್ತುಗಳನ್ನು ನಾವು ವಿಶೇಷವಾದ ವಸ್ತುಗಳನ್ನು ಮನೆಗೆ ತಂದರೆ ಅವು ದುಪ್ಪಟ್ಟು ಫಲವನ್ನು ಕೊಡುತ್ತೆ ಅನ್ನೋ ಮಾಹಿತಿನ ನಿಮಗೆಲ್ಲ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಶಾಕಾಂಬರಿ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಅಂತಲೂ ಕೂಡ ಆಚರಣೆಯನ್ನು ಮಾಡಲಾಗುತ್ತದೆ. ವಿಶೇಷವಾಗಿ ಈ ದಿನ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದು, ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವಂಥದ್ದು, ಜೊತೆಗೆ ವಿಶೇಷವಾಗಿ ಬನಶಂಕರಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಮಡ್ಲಕ್ಕಿಯನ್ನು ಕೊಡುವಂಥದ್ದು, ರಾಹುಕಾಲದಲ್ಲಿ ವಿಶೇಷವಾಗಿ ಬನಶಂಕರಿ ದೇವಸ್ಥಾನಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮಗೆ ವಿಶೇಷವಾದ ಫಲಗಳು ಕೂಡಿ ಬರುತ್ತವೆ ಅಂತಲೇ ಹೇಳ್ಬಹುದು. ಇಷ್ಟೊಂದು ಮಹತ್ವವನ್ನು ಹೊಂದಿರುವಂತಹ ಈ ಹುಣ್ಣಿಮೆ ದಿನ ನಾವು ಇಂದಿನ ದಿನವೇ ನಾವು ದೇವರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡೋದಕ್ಕೆ ತುಂಬಾ ಸುಲಭವಾಗುತ್ತೆ. ಹುಣ್ಣಿಮೆ ಅಂತ ಬಂದ್ರೇ ವಿಶೇಷವಾಗಿ ನಾವು ಮಹಾಲಕ್ಷ್ಮಿಯನ್ನು ಪೂಜಿಸ್ತೀವಿ. ಯಾವುದೇ ಒಂದು ಆರ್ಥಿಕ ಸಮಸ್ಯೆಗಳಿರಲಿ, ಹಣಕಾಸಿನ ಒಂದು ಪರಿಸ್ಥಿತಿಯ ಮುಗ್ಗಟ್ಟಿರಲಿ, ಅವೆಲ್ಲವೂ ಕೂಡ ನಿವಾರಣೆಯಾಗಲು ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಹುಣ್ಣಿಮೆ ದಿನ ಬಹಳನೇ ಮುಖ್ಯವಾದ್ದು ಅಂತ ಹೇಳ್ಬೋದು. ಆದ್ದರಿಂದ ನೀವು ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಅಲಂಕಾರವನ್ನು ಮಾಡಿ ಹೂವು ಹಣ್ಣುಗಳಿಂದ ನಾವು ಈ ದಿನ ದೇವರ ಕೊಠಡಿಯಲ್ಲಿ ಇರಿಸಬೇಕಾಗುತ್ತೆ. ಹೂವು ಹಣ್ಣು ಪ್ರತಿಯೊಂದನ್ನು ಕೂಡ ಈ ದಿನ ನಾವು ತರಿಸ್ಬೇಕು. ಜೊತೆಗೆ ವಿಶೇಷವಾಗಿ ಈ ದಿನ ತುಪ್ಪದ ಆರತಿಗಳನ್ನು ಕೂಡ ಮಹಾಲಕ್ಷ್ಮಿಗೆ, ಶ್ರೀ ವಿಷ್ಣುವಿಗೆ ಬೆಳಗೋದ್ರಿಂದ ನಮ್ಮ ಇಷ್ಟಾರ್ಥಗಳು ಪ್ರತಿಯೊಂದು ಕೂಡ ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಲಕ್ಷ್ಮಿಯ ವಿಗ್ರಹ, ಗಣೇಶನ ವಿಗ್ರಹ ಏನಾದರೂ ಇದ್ದರೆ ಅವೆಲ್ಲವೂ ಕೂಡ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅವುಗಳಿಗೆ ಶ್ರೀಗಂಧ, ಅರಿಶಿನ, ಕುಂಕುಮ, ಹೂಗಳನ್ನ ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು. ಜೊತೆಗೆ ವಿಶೇಷವಾಗಿ ಈ ದಿನ ಮಹಾಲಕ್ಷ್ಮಿಯ ಪೂಜೆ ಆದ್ರಿಂದ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜಗಳು ಅಥವಾ ಗುಲಗಂಜಿ ಈ ರೀತಿಯ ಒಂದು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನು ನಾವು ಲಕ್ಷ್ಮಿಯ ಒಂದು ಮುಂದೆ ಇಟ್ಟು ಅವುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸುವಂಥದ್ದು ಬಹಳನೇ ವಿಶೇಷ ಯೋಗಗಳನ್ನು ತಂದು ಕೊಡುತ್ತದೆ. ಜೊತೆಗೆ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಹುಣ್ಣಿಮೆ ದಿನ ಲಕ್ಷ್ಮಿಗೆ ನಾವು ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸೋದ್ರಿಂದ, ಅಂದರೆ ಕವಡೆ, ಲಕ್ಷ್ಮಿ ಕವಡೆಗಳಾಗಿರ್ಬೋದು, ಗೋಮತಿ ಚಕ್ರ, ಕಮಲದ ಬೀಜಗಳು ಇತ್ಯಾದಿಗಳನ್ನು ನಾವು ಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮಿಗೆ ತೃಪ್ತಿ ಆಗುತ್ತೆ. ಜೊತೆಗೆ ನಮ್ಮ ಮನೆಗೂ ಕೂಡ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತದೆ ಸ್ನೇಹಿತರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ದಿನ ನಿಮ್ಮ ಮನೆಯಲ್ಲಿ ಈಗಾಗಲೇ ಏನಾದರೂ ಒಂದು ಲಕ್ಷ್ಮಿ ಕವಡೆ, ಗೋಮತಿ ಚಕ್ರಗಳು, ಲಕ್ಷ್ಮಿಗೆ ಪ್ರಿಯವಾದಂಥ ಯಾವುದೇ ವಸ್ತುಗಳಾಗಿರಲಿ ಅವು ಪ್ರತಿಯೊಂದನ್ನು ಕೂಡ ನೀವು ಈ ದಿನ ಲಕ್ಷ್ಮಿಯ ಮುಂದಿಟ್ಟು ಪೂಜೆಯನ್ನು ಸಲ್ಲಿಸುವಂಥದ್ದು. ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದಂಥ ಸುಗಂಧ ಭರಿತವಾದಂಥ ಮಲ್ಲಿಗೆ ಹೂಗಳನ್ನು ಕೂಡ ಈ ದಿನ ಹಾಕಿ ನಾವು ಪೂಜೆಯನ್ನು ಸಲ್ಲಿಸಬೇಕು. ಒಂದೇ ಒಂದು ಮೊಳವಾದರೂ ಸರಿ ಈ ದಿನ ನಿಮಗೆ ಮಲ್ಲಿಗೆ ಹೂವು ಏನಾದರೂ ಸಿಕ್ಕಿದ್ರೆ ಮಲ್ಲಿಗೆ ಹೂಗಳಿಂದ ಲಕ್ಷ್ಮಿಯನ್ನು ಅಲಂಕಾರವನ್ನು ಮಾಡಿ ಶ್ರೀಗಂಧವನ್ನು ಇಡಿ. ಈ ದಿನ ತುಂಬಾ ಒಳ್ಳೆಯದು. ಜೊತೆಗೆ ಗುಲಾಬಿ ಹೂಗಳು, ತಾವರೆ ಹೂಗಳು ಈ ರೀತಿಯಾಗಿ ಯಾವ್ಯಾವ ಹೂಗಳು ಸಿಗಲಿ ಈ ದಿನ ವಿಶೇಷವಾಗಿ ಬಳಸ್ಕೊಳ್ಳಿ. ಯಾಕಂದರೆ ಆ ದಿನಕ್ಕೆ ಆ ಲಕ್ಷ್ಮಿಗೆ ಏನು ಇಷ್ಟ ಆಗುತ್ತೋ ಅದು ಅವಳಿಂದನೇ ಒಂದು ಅಪ್ಪಣೆ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ಯಾವ ಹೂಗಳು ಯಾವ ದಿನಕ್ಕೆ ಸಿಗಬೇಕು ಅನ್ನೋದು ದೇವರ ಇಚ್ಛೆ ಆಗಿರುತ್ತೆ. ನಾವು ಒಂದು ಮೊಳವನ್ನಾದರೂ ಸರಿ ಮಲ್ಲಿಗೆ ಹೂಗಳನ್ನ ತಂದು ಹುಣ್ಣಿಮೆ ದಿನ ಪೂಜಿಸೋದ್ರಿಂದ ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಅಂತ ಹೇಳ್ತಾರೆ. ಆದ್ದರಿಂದ ಗುಲಾಬಿ ಹೂಗಳು, ಸುಗಂಧ ಭರಿತವಾದ ಮಲ್ಲಿಗೆ ಹೂಗಳಿಂದ ಲಕ್ಷ್ಮಿಯನ್ನು ಅಲಂಕಾರವನ್ನು ಮಾಡಿ ಧೂಪ ದೀಪಗಳನ್ನ ಈ ದಿನ ಹಚ್ಚಬೇಕು. ನೈವೇದ್ಯ ಅಂತ ಬಂದರೆ ನೀವು ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಸಕ್ಕರೆ ಪೊಂಗಲ್ ಆಗಿರ್ಬೋದು, ಅಥವಾ ಸಿಹಿ ಪೊಂಗಲ್ ಆಗಿರ್ಬೋದು, ಅಥವಾ ಕೋಸಂಬರಿ ಏನಾದರೂ ಸರಿ ಸಿಹಿ ನೈವೇದ್ಯವನ್ನಾಗಿಡಿ, ಅಥವಾ ಒಂದು ಗ್ಲಾಸ್ ಹಾಲಾದರೂ ಸರಿ ನೀವು ಈ ದಿನ ಇಟ್ಟು ಪೂಜೆಯನ್ನು ಮಾಡಬಹುದು. ಅಥವಾ ಹಣ್ಣುಗಳು, ಬಾಳೆಹಣ್ಣಾಗಿರ್ಬೋದು, ಯಾವುದೇ ರೀತಿಯ ಒಂದು ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು ಇಟ್ಟು ನೀವು ಈ ದಿನ ಪೂಜೆಯನ್ನು ಸಲ್ಲಿಸ್ಬೋದು. ಜೊತೆಗೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಇನ್ನೊಂದು ಮಹತ್ವ ಅಂದರೆ
ನಿಂಬೆ ಹಣ್ಣನ್ನು ಇಟ್ಟು ಈ ದಿನ ನಾವು ಹೊಸ್ತಿಲಿಗೆ ಅದನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಮನೆಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣು ಇಟ್ಟು ನೀವು ಪೂಜೆಯನ್ನು ಮಾಡಿ, ತದನಂತರದಲ್ಲಿ ನೀವು ಹೊಸ್ತಿಲ ಪೂಜೆ ಮಾಡಿದ ನಂತರದಲ್ಲಿ ಆ ನಿಂಬೆಹಣ್ಣು ಕೂಡ ನೀವು ಹೊಸ್ತಿಲಲ್ಲಿ ಅದನ್ನು ಕಟ್ ಮಾಡಿ ಇಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮನೆಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಪ್ರವೇಶವನ್ನು ಮಾಡುವುದಿಲ್ಲ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಿಗೂ ಕೂಡ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಬಹುದು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು. ಇಲ್ಲ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡೋದು ಬಹಳನೇ ವಿಶೇಷ. ಅದರಲ್ಲೂ ಕೂಡ ಮಹಾಲಕ್ಷ್ಮಿಯ ಒಂದು ಅನುಗ್ರಹಕ್ಕಾಗಿ ನಾವು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು. ಅಂದರೆ ಸೂರ್ಯಾಸ್ತದ ನಂತರ ಚಂದ್ರ ಉದಯವಾಗಿರಬೇಕು. ಅಂಥ ಸಂದರ್ಭದಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಮಹಾಲಕ್ಷ್ಮಿ ಮನೆಗೆ ಆಗಮಿಸುತ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಆದ್ದರಿಂದ ಈ ರೀತಿಯ ಒಂದು ಲಕ್ಷ್ಮೀ ಪಾದದ ಒಂದು ರಂಗೋಲಿಯನ್ನು ನಾವು ಮನೆಯ ಹೊಸ್ತಿಲಲ್ಲಿ ಮತ್ತು ದೇವರ ಕೋಣೆಯಲ್ಲೂ ಕೂಡ ನಾವು ಹಾಕಿ ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡೋದು ತುಂಬಾ ಪ್ರಶಸ್ತಿ ಅಂತ ಹೇಳಲಾಗುತ್ತೆ. ಯಾಕಂದರೆ ಮಹಾಲಕ್ಷ್ಮಿಯನ್ನು ಚಂದ್ರನ ಸಹೋದರಿ ಅಂತ ಕರೆಯಲಾಗುತ್ತೆ. ಯಾಕಂದರೆ ಚಂದ್ರೋದಯವಾಗಿರುವಂಥ ಚಂದ್ರ ಬಾನಿನಲ್ಲಿ ಬೆಳಗ್ತಾ ಇರಬೇಕು. ಆ ಸಮಯದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಯಥೇಚ್ಛವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ದೊರೆಯುತ್ತದೆ. ಜೊತೆಗೆ ಈ ದಿನ ಮನೆಯಲ್ಲಿ ಹೆಚ್ಚಿನ ಮಟ್ಟಿಗೆ ಧೂಪವನ್ನು ಹಾಕಬೇಕು. ದೇವರ ಮನೆಯಲ್ಲಾಗಿರ್ಬೋದು ಅಥವಾ ಪ್ರತಿಯೊಂದು ಮನೆಯ ಮೂಲೆ ಮೂಲೆಗಳಲ್ಲೂ ಈ ದಿನ ಒಂದು ಧೂಪಗಳನ್ನ ಹಾಕೋದ್ರಿಂದ ಮನೆಯಲ್ಲಿ ಧನಾತ್ಮಕ ಅಂಶಗಳು ಧನಾತ್ಮಕ ಚಿಂತನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ನೆಗೆಟಿವಿಟಿ ಕಡಿಮೆ ಆಗುತ್ತಾ ಬರುತ್ತೆ. ಪಾಸಿಟಿವ್ ವೈಬ್ಸ್ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ಈ ರೀತಿಯಾಗಿ ನಾವು ಧೂಪಗಳನ್ನು ತೋರಿಸಿ ನೈವೇದ್ಯವನ್ನು ಇಟ್ಟು ಮಹಾಮಂಗಳಾರತಿಯನ್ನು ಮಾಡಬೇಕು. ತುಪ್ಪದ ದೀಪಗಳನ್ನ ಹಚ್ಚಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಬನದ ಹುಣ್ಣಿಮೆಯಲ್ಲಿ ನಮಗೆ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತವೆ. ಕರಿಯಮ್ಮನವರ ದೇವಸ್ಥಾನಕ್ಕೆ ಹೋಗಿ ನೀವು ಈ ದಿನ ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದು ಬಹಳಷ್ಟು ಒಂದು ಮಹತ್ವವನ್ನು ತಂದುಕೊಡುತ್ತದೆ. ಜೊತೆಗೆ ಹಲವಾರು ಫಲಪ್ರಾಪ್ತಿಗಳನ್ನು ತಂದುಕೊಡುತ್ತೆ. ಈ ದಿನ ವಿಶೇಷವಾಗಿ ನೀವು ಆ ಬನಶಂಕರಿ ಅಮ್ಮನವರು ಅಥವಾ ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಮಡ್ಲಕ್ಕಿಯನ್ನು ಕೊಟ್ಟು ಕುಟುಂಬ ಸಹಿತರಾಗಿ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಬರುವಂಥದ್ದು ತುಂಬಾ ಒಳ್ಳೆಯದು. ಜೊತೆಗೆ ಈ ದಿನ 5 ಜನದು 9 ಜನ ಮುತ್ತೈದರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಂಡು ಬರುವಂಥದ್ದು ಬಹಳನೇ ಮುಖ್ಯ. ಇನ್ನು ಈ ದಿನ ಬನಶಂಕರಿ ಹುಣ್ಣಿಮೆ ದಿನ ಗುರು ಪುಷ್ಯಾಮೃತ ಯೋಗವು ರೂಪುಗೊಳ್ಳುವುದರ ಜೊತೆಗೆ ಸೂರ್ಯ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದು ಚಂದ್ರನು ಕರ್ಕ ರಾಶಿಯಲ್ಲಿ ಸ್ಥಿತನಿದ್ದಾನೆ. ಈ ರೀತಿಯಾಗಿರುವ ದಿನವನ್ನು ಅತ್ಯಂತ ಶುಭಯೋಗ ಅಂತ ಕರೆಯಲಾಗುತ್ತದೆ. ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅದಕ್ಕೆ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ದಿನ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ಗುರು ಪುಷ್ಯಾಮೃತ ಯೋಗ ಜೊತೆಗೆ ಬನದ ಹುಣ್ಣಿಮೆ ಇರುವುದರಿಂದ ಬಹಳಷ್ಟು ತುಂಬನೇ ವಿಶೇಷವಾದ ಒಂದು ಯೋಗಗಳು ತಂದುಕೊಡುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ. ಆದ್ದರಿಂದ ಈ ದಿನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿ, ಜೊತೆಗೆ ನಿಮ್ಮ ಮನೆಗೆ ಬೇಕಾಗಿರುವಂಥ ಅಗತ್ಯ ಇರುವ ವಸ್ತುಗಳನ್ನ ಈ ದಿನ ಮನೆಗೆ ತಗೊಬಂದರೆ ತುಂಬಾ ಒಳ್ಳೆಯದು. ಚಿನ್ನಾಭರಣಗಳೇನಾದರೂ ತಗೋಬೇಕು ಅಂತ ಇದ್ದರೆ ಈ ದಿನ ತುಂಬಾ ಒಳ್ಳೆಯ ದಿನ. ಈ ದಿನ ನೀವು ಖರೀದಿಸ್ಬೋದು. ಜೊತೆಗೆ ದೇವರ ಮನೆಗೆ ನೀವು ಏನಾದರೂ ಸರಿ ಬೆಳ್ಳಿಯ ಒಂದು ಸಾಮಗ್ರಿಗಳನ್ನು, ದೀಪಗಳಾಗಿರ್ಬೋದು ಅಥವಾ ಅರಿಶಿಣ ಕುಂಕುಮದ ಒಂದು ಡಬ್ಬಿಗಳಾಗಿರ್ಬೋದು, ಯಾವುದೇ ಒಂದು ಬೆಳ್ಳಿಯ ವಿಗ್ರಹಗಳನ್ನ ದೇವರ ಮನೆಗೆ ಏನಾದರೂ ನೀವು ಈ ದಿನ ತರಬೇಕು ಅಂದರೆ ತುಂಬಾ ವಿಶೇಷವಾದ ಯೋಗಗಳಿವೆ. ಈ ದಿನ ತಗೊಂಡು ಬನ್ನಿ. ಜೊತೆಗೆ ಕಾಮಾಕ್ಷಿ ದೀಪಗಳನ್ನು ಅಷ್ಟೇ ಈ ದಿನ ತಗೊಂಬಂದರೆ ತುಂಬಾ ಶುಭ. ಜೊತೆಗೆ ಈ ದಿನ ಚಿನ್ನ ಬೆಳ್ಳಿಗಳನ್ನು ಮನೆಗೆ ತಗೊಬರೋದಕ್ಕೂ ಕೂಡ ಅಷ್ಟೇ ಶುಭ ಯೋಗಗಳು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ದಿನ ನಾವು ಗುರು ಪುಷ್ಯಾಮೃತ ಯೋಗದಲ್ಲಿ ಜೊತೆಗೆ ಬನದ ಹುಣ್ಣಿಮೆ ಇರೋದ್ರಿಂದ ನಾವು ಈ ದಿನ ಚಿನ್ನ ಬೆಳ್ಳಿ ಆಭರಣಗಳನ್ನ ಮನೆಗೆ ತಂದರೆ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಹೋಗುತ್ತದೆ. ನಮಗೆ ಆ ಒಂದು ವಸ್ತುಗಳನ್ನ ನಾವು ವರ್ಷದಿಂದ ವರ್ಷಕ್ಕೆ ಕೊಂಡುಕೊಳ್ಳುವಂಥ ಶಕ್ತಿ ನಮಗೆ ವೃದ್ಧಿಸುತ್ತದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಬೆಳ್ಳಿನ ತಗೊಳ್ಳೋದಕ್ಕೆ ಆಗಲ್ಲ ಅಲ್ವಾ. ಅಂಥವ್ರು ನೀವು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನ ನೀವು ತರ್ಬೋದು. ಅಂದರೆ ಲಕ್ಷ್ಮಿ ಕವಡೆಗಳಾಗಿರ್ಬೋದು, ಗೋಮತಿ ಚಕ್ರ, ಕಮಲದ ಬೀಜ ಅಥವಾ ಒಂದು ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ವಾಸ್ತು ಲಕ್ಷ್ಮಿಯ ಫೋಟೋವನ್ನು ಕೂಡ ಈ ದಿನ ತಗೊಬಂದರೆ ತುಂಬಾ ಒಳ್ಳೆಯದು. ಏನೇ ಒಂದು ವಸ್ತುಗಳನ್ನ ತಂದರೂ ಕೂಡ ಅವೆಲ್ಲವೂ ಕೂಡ ಅಂಗಡಿಯಿಂದ ತಂದಿದ ತಕ್ಷಣವೇ ಅವನ್ನ ಶುದ್ಧ ನೀರಿನಲ್ಲಿ ತೊಳೆದು ಅವನ ದೇವರ ಒಂದು ಫೋಟೋಗಳ ಮುಂದೆ ಇಟ್ಟು ಅವುಗಳಿಗೆ ಅರಿಶಿಣ ಕುಂಕುಮ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ತದನಂತರದಲ್ಲಿ ಬಳಕೆಯನ್ನು ಮಾಡುವಂಥದ್ದು ಬಹಳನೇ ಒಳ್ಳೆಯದು.
ಒಳ್ಳೆಯದು. ಈ ದಿನ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಅಥವಾ ಯಾವುದೇ ಒಂದು ವಸ್ತುಗಳನ್ನ ತಂದರೂ ಕೂಡ ಅಥವಾ ಒಂದು ಸೈಟ್ನ ಖರೀದಿಸ್ಬೋದು ಅಥವಾ ವಾಹನಗಳನ್ನು ಖರೀದಿಸಬೇಕು ಅಂದರೆ ತುಂಬಾನೇ ಶುಭ ದಿನ ಅಂತಾನೆ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳಿಲ್ಲ ಅಂಥ ವಸ್ತುಗಳನ್ನ ತಗೊಬನ್ನಿ. ನಾವು ಹೇಳಿದ್ದೀವಿ ಅಂತ ನಿಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಲಕ್ಷ್ಮಿಯ ಕವಡೆ ಇದ್ರೂ ಕೂಡ ತರುವಂಥದ್ದು ಏನು ಬೇಡ. ನಿಮ್ಮ ಮನೆ ಇಲ್ಲ ಅಂತಂದರೆ 6 ಅಥವಾ 11 ಲಕ್ಷ್ಮಿ ಕವಡೆಗಳನ್ನು ತಂದು ಅವನ್ನ ಕೆಂಪಟ್ಟೆ ಮೇಲಿಟ್ಟು ಅರಿಶಿಣ ಕುಂಕುಮವನ್ನು ಇಟ್ಟು ಕೆಂಪು ಹೂವನ್ನ ಇಟ್ಟು ಪೂಜೆಯನ್ನು ಮಾಡಿ ತದನಂತರದಲ್ಲಿ ಬೀರುವಿನಲ್ಲಿ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಧನಾಕರ್ಷಣೆ ಅನ್ನೋದು ಮನೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಜೊತೆಗೆ ಈ ಎಲ್ಲ ವಸ್ತುಗಳನ್ನ ನಾವು ಒಂದು ವಿಶೇಷವಾದ ವಸ್ತುಗಳನ್ನ ಯಾವ ಸಮಯದಲ್ಲಿ ಮನೆಗೆ ತಂದರೆ ಅದು ದುಪ್ಪಟ್ಟಾಗುತ್ತೆ ಅಂತ ನೋಡೋದಾದ್ರೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 25 ನಿಮಿಷದವರೆಗೂ ಕೂಡ ಅಮೃತ ಯೋಗ ಇರುತ್ತದೆ. ಈ ಸಮಯದಲ್ಲಿ ನಾವು ಹೇಳಿರುವಂಥ ಯಾವುದೇ ಒಂದು ವಸ್ತುಗಳನ್ನು ತಂದರೂ ಒಂದು ವಸ್ತು ಆದರೂ ಪರವಾಗಿಲ್ಲ, ನೀವು ತಗೊಂಡು ಬರ್ಬೋದು. ಈ ಯಾವುದು ವಸ್ತುಗಳ ನಿಮ್ಮ ಕೈಲಿ ತರೋದಕ್ಕಾಗಲ್ಲ ಅಂದರೆ 1 ಪ್ಯಾಕೆಟ್ ಕಲ್ಲುಪ್ಪನಾದರೂ ಸರಿ ಅಥವಾ ಒಂದು ಅರಿಶಿಣದ ಕೊಂಬುಗಳನ್ನಾದ್ರೂ ಸರಿ ಮನೆಗೆ ತಂದರೆ ಅಷ್ಟೇ ಯೋಗಗಳನ್ನ ಕೂಡ ಇದು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಸಮಯದಲ್ಲಿ ಅಮೃತ ಯೋಗವಿರುತ್ತದೆ ಅಂದರೆ 2 ಗಂಟೆಯಿಂದ 3 ಗಂಟೆ 25 ನಿಮಿಷದವರೆಗೂ ಈ ಸಮಯದಲ್ಲಿ ನೀವು ತರ್ಬೋದು. ಇದಾದಮೇಲೆ ಬರುವಂಥದ್ದು 5 ಗಂಟೆಯಿಂದ 7 ಗಂಟೆಯವರೆಗೂ ಕರ್ಕ ಲಗ್ನದಲ್ಲಿ ಒಳ್ಳೆಯ ಶುಭ ಮುಹೂರ್ತವಿರುತ್ತದೆ. ಆ ಸಮಯದಲ್ಲೂ ಕೂಡ ನೀವು ತರ್ಬೋದು ಸ್ನೇಹಿತರೆ. ನೋಡಿ, ಇಷ್ಟು ಒಳ್ಳೆಯ ಸಮಯ ಇರುತ್ತೆ. ಇದರಲ್ಲಿ ಯಾವುದು ನಿಮಗೆ ಕನ್ವೆ ಆಗುತ್ತೋ ಆ ಸಮಯದಲ್ಲಿ ನೀವು ತಂದು ಪೂಜೆಯನ್ನು ಮಾಡಿ ತದನಂತರದಲ್ಲಿ ಬಳಕೆಯನ್ನು ಮಾಡಿ. ತುಂಬ ಒಳ್ಳೆಯ ಶುಭ ಯೋಗಗಳಿರುವ ಈ ದಿನದಲ್ಲಿ ಪ್ರತಿಯೊಂದು ವಸ್ತುಗಳನ್ನ ತರಲು ತುಂಬಾನೇ ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು. ಇಷ್ಟೊಂದು ಶುಭ ಯೋಗಗಳನ್ನ ತಂದಿರುವಂತ ಈ ದಿನ ಮತ್ತೆ ನಮ್ಮ ಜೀವನದಲ್ಲಿ ಸಿಗಲ್ಲ ಸ್ನೇಹಿತರೆ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ದಿನ ಆದಷ್ಟು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಮಡ್ಲಕ್ಕಿಯನ್ನು ಕೊಟ್ಟು ಕುಟುಂಬ ಸಮೇತರಾಗಿ ಪೂಜೆಯನ್ನ ಮಾಡಿಸ್ಕೊ ಬನ್ನಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಅಗತ್ಯ ಇರುವ ವಸ್ತುಗಳನ್ನ ನೀವು ಯಾವುದಾದ್ರೂ ಸರಿ ಒಂದು ವಸ್ತುಗಳನ್ನ ಈ ದಿನ ಕೊಂಡ್ಕೊಂಡು ಬನ್ನಿ. ಪ್ರತಿದಿನ ಪ್ರತಿ ವರ್ಷದಿಂದ ವರ್ಷಕ್ಕೂ ಆ ಎಲ್ಲ ವಸ್ತುಗಳನ್ನು ಕೊಂಡ್ಕೊಳ್ಳುವಂಥ ಶಕ್ತಿ ಪ್ರತಿಯೊಬ್ಬರು ಕೂಡ ಆ ಒಂದು ಶಕ್ತಿಯನ್ನು ಮಹಾಲಕ್ಷ್ಮಿ ಅನುಗ್ರಹಿಸುತ್ತಾಳೆ ಅಂತ ಹೇಳಲಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಬನಶಂಕರಿ ಹುಣ್ಣಿಮೆಯ ದಿನ ಬನಶಂಕರಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಮನೆಯಲ್ಲೂ ಕೂಡ ಬನಶಂಕರಿ ಅಮ್ಮನನ್ನು ನೆನೆದು ದೀಪ ಧೂಪಗಳನ್ನು ಹಚ್ಚಿ ನೀವು ನಿಮ್ಮ ಆಸೆ ಆಕಾಂಕ್ಷೆ ಸಂಕಲ್ಪ ಏನಿದೆ ಅದನ್ನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳಿ. ಜೊತೆಗೆ ಬೆಳಿಗ್ಗೆ ಸಾಯಂಕಾಲ 2 ಸಮಯದಲ್ಲೂ ಕೂಡ ಮನೆಗೆ ಪೂಜೆಯನ್ನು ಸಲ್ಲಿಸಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.